ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಕನ್ನಡ ಮಾಧ್ಯಮದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ FA1ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ 4th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಓಕೆ, ಇವಾಗ EVS ಇದೆ. ಸೊ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಬೇಗನೆ ಲೈನ್ ಅಪ್ ಮಾಡ್ತಾರೆ. ಇದಾದ ನಂತರ ಬೈಲಿಂಗ್ವಲ್ ಸಹಿತ ಕ್ವಶನ್ ಪೇಪರನ್ನು ಕೊಡ್ತೀವಿ ಅಂತ ಹೇಳ್ತಾ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ LBAಗಳು ಕೂಡ ಅವೈಲೇಬಲ್ ಮಾಡಿದ್ದಾರೆ, ಅವುಗಳನ್ನು ಸಹಿತ ತಾವು ಯೂಸ್ ಮಾಡ್ಕೊಳ್ಬೋದು. ಪ್ರಶ್ನೆ ಇತ್ತು, ಘಟಕವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜೂನ್ನಲ್ಲಿ ಮುಗಿಸಬೇಕಾದ ಪಠ್ಯಕ್ರಮ 10%, ಜುಲೈದಲ್ಲಿ 15%. ಟೋಟಲಿ 25% ಸಿಲೆಬಸ್ ಮುಗಿಸ್ಬೇಕು. ಅದಕ್ಕೆ ಒಟ್ಟು 6 ಪಾಠಗಳು ಆಗಬೇಕು. ಪ್ರಾಣಿ ಪ್ರಪಂಚ, ಸವಿಜೇನು, ವನಸಂಚಾರ, ಸಸ್ಯಾಧಾರ ಬೇರು, ಪುಷ್ಪರಾಗ, ಹನಿಗೂಡಿದರೆ. ಇಲ್ಲಿ ಪ್ರಾಣಿ ಪ್ರಪಂಚದಿಂದ 3 ಅಂಕ 2 ಪ್ರಶ್ನೆ, ಸವಿಜೇನಕ್ಕೆ 4 ಅಂಕ 2 ಪ್ರಶ್ನೆ, ವನಸಂಚಾರಕ್ಕೆ 3 ಅಂಕ 2 ಪ್ರಶ್ನೆ, ಸಸ್ಯಾಧಾರ ಬೇರಿಗೆ 1 ಪ್ರಶ್ನೆ 1 ಅಂಕ, ಪುಷ್ಪರಾಗ 3 ಅಂಕ 2 ಪ್ರಶ್ನೆ, ಹನಿಗೂಡಿದರೆ 1 ಅಂಕ 1 ಪ್ರಶ್ನೆ. ಒಟ್ಟು ಇಲ್ಲಿ ಬಳಕೆ ಮಾಡಿರೋದು 15 ಅಂಕ 10 ಪ್ರಶ್ನೆ. ವಿದ್ಯಾರ್ಥಿಗಳ ಸಮಗ್ರ ಪ್ರಗತಿ ಪತ್ರದಲ್ಲಿ ಏನಿದೆ ಅಂತಂದರೆ FA1ಗೆ ಇರ್ತಕ್ಕಂಥ ವೇಟೇಜ್ ಬಂದುಬಿಟ್ಟು 15. ಸೊ ಹೀಗಾಗಿ 15 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇರೋದು. ಉದ್ದಿಷ್ಟದಲ್ಲಿ ಜ್ಞಾನಕ್ಕೆ 6, ತಿಳಿವಳಿಕೆಗೆ 7, ಅನ್ವಯಕ್ಕೆ 2, ಒಟ್ಟು 15 ಅಂಕ. ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳ 6 ಅಂಕ, ಸಾಧಾರಣ 6 ಅಂಕ, ಕಠಿಣ 3 ಅಂಕ, ಒಟ್ಟು 15 ಅಂಕ. ಇನ್ನು ಪಾಠವಾರು ಅಂಕ ಹಂಚಿಕೆ ಇದನ್ನು ನೋಡ್ಕೊಡ್ರಿ. ಪ್ರಾಣಿ ಪ್ರಪಂಚದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ, ಸವಿಜೇನಿಗೆ 1 ಅಂಕದ 1, 3 ಅಂಕದ 1, 2 ಪ್ರಶ್ನೆ 4 ಅಂಕ, ವನಸಂಚಾರಕ್ಕೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ, ಸಸ್ಯಾಧಾರ ಬೇರಿಗೆ 1 ಅಂಕದ 1 ಪ್ರಶ್ನೆ, ಕೇವಲ 1 ಪ್ರಶ್ನೆ 1 ಅಂಕ, ಪುಷ್ಪರಾಗದಿಂದ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ, ಹನಿಗೂಡಿದರೆ 1 ಪ್ರಶ್ನೆ 1 ಅಂಕಕ್ಕೆ ಒಂದೇ 1 ಪ್ರಶ್ನೆ 1 ಅಂಕವನ್ನು ನಾವೇನು ಮಾಡಿರೋದು ವೇಟೇಜನ್ನು ಕೊಟ್ಟಿರೋದು. ಓಕೆ, ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿರೋದು 1 ಅಂಕದ 6 ಇದ್ದಾವೆ, 2 ಅಂಕದ 3, 3 ಅಂಕದ 1, ಒಟ್ಟು 10 ಪ್ರಶ್ನೆಗಳು 15 ಅಂಕ. ಸೊ ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆ ಅಲ್ಲ, ನಾನು ನಿಮಗೆ ಕೀ ಉತ್ತರಗಳನ್ನೇ ತೋರಿಸ್ತೀನಿ. ಎಸ್, ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026, ಮಾದರಿ ಉತ್ತರಗಳು, ತರಗತಿ 4, ವಿಷಯ ಪರಿಸರ ಅಧ್ಯಯನ, ಅಂಕಗಳು 15, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1, ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಕೇಳಿದರು. A ಆನೆ, B ತೋಳ, C ಮನುಷ್ಯ, D ಜಿಂಕೆ. ಸರಿಯಾದ ಉತ್ತರ ಆಯ್ಕೆ C ಮನುಷ್ಯ. ಪ್ರಶ್ನೆ 2, ಜೇನುನೊಣಗಳ ಮನೆಗಳ ಆಕಾರ ಈ ರೀತಿ ಇರುತ್ತದೆ. A ವೃತ್ತ, B ತ್ರಿಭುಜ, C ಆಯತ, D ಷಟ್ಕೋನ. ಸೊ ಜೇನುನೊಣಗಳ ಮನೆಗಳ ಆಕಾರ ಏನಾಗಿರ್ತದಪ್ಪ ಅಂದ್ರೆ ಆಯ್ಕೆ D ಷಟ್ಕೋನ ರೀತಿಯಲ್ಲಿ ಇರ್ತದೆ ಅನ್ನೋದನ್ನು ನೀವು ಬರಿಬೇಕು. ಬಿಟ್ಟ ಸ್ಥಳವನ್ನು ತುಂಬಲಿಕ್ಕೆ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ಕೋತಿಗಳು ಡ್ಯಾಶ್ ಮೇಲೆ ವಾಸಿಸ್ತವೆ ಅಂತ ಕೇಳಿದರು. ಸರಿಯಾದ ಉತ್ತರ ಮರಗಳು. ಅಂದರೆ ಕೋತಿಗಳು ಏನು ಮಾಡ್ತಾವಪ್ಪ ಅಂದರೆ ಮರಗಳ ಮೇಲೆ ವಾಸ ಮಾಡ್ತಕ್ಕಂಥ ಜೀವಿಗಳು ಆಗಿದ್ದಾವೆ. ಪ್ರಶ್ನೆ 4, ಡ್ಯಾಶ್ ಎಂಬುದು ಔಷಧಿಯಾಗಿ ಬಳಸುವ ಬೇರಾಗಿದೆ. ಇಲ್ಲಿ ಅಶ್ವಗಂಧ ಅಂತ ಕೊಟ್ಟಿದ್ದಾರೆ. ಸೊ ಅಶ್ವಗಂಧ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಒಂದು ಬೇರು ಔಷಧಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಬಳಕೆಗಳನ್ನು ಮಾಡ್ತಾರೆ. ಪ್ರಶ್ನೆ 5 ಇತ್ತು. ಇವು ಮುಂದಿನ ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳಾಗಿದ್ದಾವೆ. 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ಕೇಳಿದರು ಪೂಜೆಗೆ ಬಳಸುವ ಹೂವೊಂದನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಪೂಜೆಗೆ ಬಳಸ್ತಕ್ಕಂಥ ಹೂಗಳಲ್ಲಿ ನಾವೇನು ಬರಿಬೋದು? ಸೇವಂತಿಗೆ, ಗುಲಾಬಿ, ಕಮಲವನ್ನು ಕೂಡ ಬಳಸ್ತಾರಲ್ಲ. ಎಸ್, ಬ್ರಹ್ಮ ಕಮಲ, ಇವೆಲ್ಲವುಗಳು ಕೂಡ ಇದ್ದಾವೆ. ವಿಶೇಷವಾಗಿ ಇವೆಲ್ಲವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಪೂಜಾ ಸಾಮಗ್ರಿಗೆ ಬಳಸ್ತಕ್ಕಂಥ ಹೂಗಳ ಪಟ್ಟಿಯಲ್ಲಿ ಇದ್ದಾವೆ. ಪ್ರಶ್ನೆ 6, ಕುಡಿಯುವ ನೀರಿನ ಒಂದು ಮೂಲವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ನೀವು ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಏನು ನೀರನ್ನು ಕುಡಿತಾರಲ್ಲ ಅದಕ್ಕಿರ್ತಕ್ಕಂಥ ಮೂಲಗಳನ್ನು ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಾವಿ ಇರ್ತದೆ, ಕೊಳವೆ ಬಾವಿಗಳು ಇರ್ತವೆ, ನಲ್ಲಿ ನೀರು. ಓಕೆ, ಇವುಗಳನ್ನೆಲ್ಲ ನೀವೇನು ಮಾಡ್ಬೋದು? ಟ್ಯಾಂಕರ್ ನೀರು, ಫಿಲ್ಟರ್ ವಾಟ್ರ್, ಇವೆಲ್ಲವುಗಳನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ಎನಿವನ್ನನ್ನು ಬರಿಬೋದು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ ಫ್ರೆಂಡ್ಸ್.
ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ. ಪ್ರಶ್ನೆ ಏನಿತ್ತಂದರೆ ಮಾನವ ಮತ್ತು ಪ್ರಾಣಿಗಳ ಮಧ್ಯೆ 2 ವ್ಯತ್ಯಾಸಗಳನ್ನು ತಿಳಿಸಿ. ಇಲ್ಲಿ ಮಾನವ ಅಂದರೆ ಚಿಂತನೆ ಮತ್ತು ಭಾಷೆಯ ಬಳಕೆಯನ್ನು ಮಾಡ್ತಕ್ಕಂಥ ಒಬ್ಬ ಜೀವಿ. ಆದರೆ ಪ್ರಾಣಿಗಳಂದರೆ ಇಲ್ಲಿ ವಿಶೇಷವಾಗಿ ಧ್ವನಿಗಳು ಮತ್ತು ಸಂಕೇತಗಳನ್ನು ಬಳಸ್ತಕ್ಕಂಥ ಜೀವಿ. ಇನ್ನು ಮಾನವ ಉಪಕರಣಗಳನ್ನು ಬಳಸ್ತಾರೆ, ಬಟ್ ಪ್ರಾಣಿಗಳು ಸ್ವಾಭಾವಿಕ ಜ್ಞಾನದಿಂದ ಜೀವನವನ್ನು ನಡೆಸ್ತಕ್ಕಂಥವುಗಳೇ ಆಗಿದ್ದಾವೆ ಅಂತ ಬರಿಬೇಕು. ಪ್ರಶ್ನೆ 8, ಬೇವಿನ ಮರದ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬೇವಿನ ಮರದ ಉಪಯೋಗಗಳಂದರೆ ಹಲವು ಜೀವಿಗಳಿಗೆ ಆಶ್ರಯ ತಾಣವಾಗಿದ್ದಾವೆ ಅಂತಲೂ ಕೂಡ ನೀವು ಬರಿಬೋದು ಅಲ್ವಾ. ಆಮೇಲೆ ಬೇವಿನ ಮರದ ಎಲೆಗಳ ಸಹಿತ ಏನು ಮಾಡ್ತಾರಪ್ಪ ಅಂತಂದರೆ ಆಹಾರಕ್ಕಾಗಿ ಅದರ ಬೀಜಗಳಾಗಿರ್ಬೋದು, ಓಕೆ, ತೊಗಟೆಗಳನ್ನು ಸಹಿತ ಏನು ಮಾಡ್ತಾರಪ್ಪ ತಿಂತಾರೆ. ಮತ್ತು ಅದು ಮುಖ್ಯವಾಗಿ ಬಳಸ್ತಕ್ಕಂಥದ್ದು ಔಷಧೀಯ ಗುಣ. ಸೊ ಈ ಪಾಯಿಂಟ್ಸ್ಗಳನ್ನು ಕೂಡ ನೀವು ಏನು ಮಾಡ್ಬೋದು, ಆಹಾರಕ್ಕಾಗಿ ಮತ್ತು ಔಷಧಕ್ಕಾಗಿ ಅಂತಕ್ಕಂಥ 2 ಪಾಯಿಂಟ್ಗಳನ್ನು ಸಹಿತ ಸೇರಿಸಬಹುದು. ಪ್ರಶ್ನೆ 9, ಸಾರ್ವಜನಿಕ ಉದ್ಯಾನವನದಲ್ಲಿ ಹೂಗಳನ್ನು ಕೀಳಬಾರದು ಏಕೆ? ಎಸ್, ಉದ್ಯಾನವನ ಅಂದರೆ ಗಾರ್ಡನ್ಸ್ ಅಂತ ಕರಿತೀವಿ. ಈಗ ಹಲವು ಗಾರ್ಡನ್ಗಳಿದ್ದಾವೆ, ಆದರೆ ಎಲ್ಲ ಗಾರ್ಡನ್ಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಏನು ಹೇಳ್ತಾರಪ್ಪ ಅಂತಂದರೆ ಹೂಗಳನ್ನು ಕೀಳಬೇಡಿ ಅಂತ ಹೇಳ್ತಾರೆ. ಏಕೆ ಹೂಗಳನ್ನು ಕೀಳಬೇಡಿ ಅಂತ ಹೇಳ್ತಾರೆ? ಎಸ್, ಅಲ್ಲಿ ಮುಖ್ಯವಾಗಿ ಅದು ಏನು ಮಾಡಿರ್ತಾರಪ್ಪ ಅಂದರೆ ಪ್ರಕೃತಿಯ ಸೌಂದರ್ಯಗಳನ್ನು ಹೆಚ್ಚಿಸ್ಲಿಕ್ಕೆ ಅವ್ರು ಏನು ಮಾಡಿರ್ತಾರೆ, ಹೂಗಳನ್ನು ಇಟ್ಟಿರ್ತಾರೆ ಅವಲ್ಲ. ಆಮೇಲೆ ಎಷ್ಟೋ ಹಲವು ಕ್ರಿಮಿ ಕೀಟಗಳು ಕೂಡ ಹೂಗಳ ಮಕರಂದವನ್ನು ಹೀರಲಿಕ್ಕೆ ಬರ್ತಾವೆ. ಓಕೆ, ಅದು ಹಲವು ಕ್ರಿಮಿ ಕೀಟಗಳಿಗೂ ಕೂಡ ಆಹಾರ ಆಶ್ರಯ ಅಂತಲೂ ಕೂಡ ನಾವು ಏನು ಮಾಡ್ಬೋದು, ಬರೀಬಹುದು. ಇವೆರಡು ಪಾಯಿಂಟ್ಸ್ಗಳೇನಪ್ಪ ಅಂದರೆ ಸಾರ್ವಜನಿಕ ಉದ್ಯಾನವನದಲ್ಲಿ ನಾವು ಹೂಗಳನ್ನು ಕೀಳದೇ ಇರಲಿಕ್ಕೆ ಕಾರಣ. ಇನ್ನು 3 ಮಾರ್ಕ್ಸ್ಗಳಲ್ಲಿ ಕೇಳಿದರು ಜೇನುನೊಣಗಳ ಕುಟುಂಬದ ಸದಸ್ಯರ ಕಾರ್ಯವನ್ನು ಕುರಿತು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಜೇನುಗಳು ಪರಾಗಸ್ಪರ್ಶ ಮಾಡುವುದರಿಂದ ಹಣ್ಣು ಮತ್ತು ತರಕಾರಿಗಳು ಬೆಳೀತಾವೆ. ಓಕೆ, ಅವುಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅಂತ ಕೊಟ್ಟಿದ್ರು. ಇಷ್ಟು ಏನಾಗಿತ್ತಂದರೆ 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡಿದ್ದೀವಿ. ಓಕೆನಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನು ಬೈಲ್ಯಾಂಗ್ವೇಲನ್ನು ಕೂಡ ಇದೇ ಕ್ವಶನ್ ಪೇಪರನ್ನು ಟ್ರಾನ್ಸ್ಲೇಷನ್ ಮಾಡಿ ಅವುಗಳನ್ನು ಕೂಡ ಹಾಕ್ತೀವಿ, ಅವುಗಳನ್ನು ಸಹಿತ ನೋಡ್ಬೋದು. LBAಗಳಾಗಿರ್ಬೋದು ಮತ್ತು FA ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ PDF ನಿಮಗೆ ಅವಶ್ಯಕತೆ ಅಂತ ಅನಿಸಿದರೆ ಸೊ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ನಂಬರ್ಸ್ ಇದ್ದಾವೆ. ಸೊ 9964050759ಗೆ ತಾವುಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸು ಕೂಡ ಮಾಡ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲವು ಪ್ರಶ್ನೆ ಪತ್ರಿಕೆಗಳನ್ನು ಇನ್ನಷ್ಟು ನಾವು ನಿಮಗೆ ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. LBAಗಳನ್ನು ಕೊಡ್ತಾ ಇದ್ದೀವಿ. ಸೊ LBAಗಳಲ್ಲಿ ಏನಿದೆಪ್ಪ ಅಂದರೆ 10 ಅಂಕಗಳ ಲಿಖಿತ, 5 ಅಂಕಗಳ ಮೌಖಿಕ ಪ್ರಶ್ನೆ. ಸೊ ಹೀಗೆ 15 ಅಂಕಗಳ ಆ್ಯಸ್ ಪರ್ DSCRT ಮತ್ತು LBAಯಿಂದನೇ ನಾವೇನು ಮಾಡಿದ್ವಿ, ಪ್ರಶ್ನೆಗಳನ್ನು ಆಯ್ಕೆಯನ್ನು ಮಾಡಿದ್ದೀವಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ಇದ್ದಾವೆ.